ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಈ 16ನೇ ತಾರೀಕು ಗುರುವಾರ ಬಹಳ ವಿಶೇಷವಾಗಿ ಒಂದು ವಿಶೇಷ ನಕ್ಷತ್ರದ ಶುಭಯೋಗದೊಂದಿಗೆ ಬಂದಿರುವಂತಹದ್ದು. ಗುರುವಾರಗಳು ಪುನರ್ವಸು ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರಗಳು ಬಂದಾಗ ಯಾವ ರೀತಿ ಗುರುವಾರಗಳು ಅತ್ಯಂತ ಶುಭಯೋಗ ಅಂತ ಹೇಳಿ ನಾವು ಪೂಜಿಸ್ತೀವೋ, ಅನುರಾಧ ನಕ್ಷತ್ರ ಇದ್ದಾಗಲೂ ಕೂಡ ಗುರುವಾರಗಳು ಅಷ್ಟೇ ಪ್ರಾಶಸ್ತ್ಯವನ್ನು ಹೊಂದುತ್ತೆ. ಈ ನಕ್ಷತ್ರ ಇರುವಂತಹ ಶುಭಯೋಗದಲ್ಲಿ ಸಮಯದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಬಹಳ ಬೇಗ ಗುರುರಾಯರು ನಮ್ಮ ಸಂಕಲ್ಪವನ್ನು ನಮಗೆ ಅನುಗ್ರಹಿಸ್ತಾರೆ. ಅಂದರೆ ನಾವೇನು ಅಂದ್ಕೊಂಡ್ರು ಬಹಳ ಬೇಗ ನಡೆಯುತ್ತೆ ಈ ನಕ್ಷತ್ರದ ಶುಭಯೋಗ ಬಂದಂತಹ ದಿನ ಅಂತ ಹೇಳಿ ಬಹಳ ವಿಶೇಷವಾಗಿ ಬಂದಿರೋದ್ರಿಂದ ನೀವು ಯಾವುದೇ ವ್ರತವನ್ನು ಪ್ರಾರಂಭ ಮಾಡುವಂತಹವರು ಮಾಡ್ಕೋಬಹುದು. ಈಗ ನಾನೇನು ಶುಭ ಸಮಯ ಹೇಳ್ತೀನಲ್ವ, ಆದಷ್ಟು ಆ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಿ ವ್ರತಗಳನ್ನು ಮಾಡುವಂತಹವರೇ ಆಗಲಿ ಅಥವಾ ಗುರುವಾರ ಪೂಜೆ ಮಾಡುವಂತಹವರೇ ಆಗಲಿ ಈ ಸಮಯದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಬಹಳ ಬೇಗ ನೀವು ಅಂದ್ಕೊಂಡಂತಹದ್ದು ಸಿದ್ಧಿಸುತ್ತೆ. ಈ ಗುರುವಾರದ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡೋದಾದರೆ ಬೆಳಗ್ಗಿನ ಜಾವ 4:44 5:16 ತನಕ ಬಹಳ ಶುಭ ಇದೆ. ಈ ಗುರುವಾರ ಎಲ್ಲರೂ ಕೂಡ ರಾಯರಿಗೆ ಹೆಸರುಬೇಳೆ ಪಾಯಸ, ನಿಮಗೆಲ್ರಿಗೂ ಸಹ ಗೊತ್ತಿರಬಹುದು, ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯಗಳಲ್ಲಿ ಈ ಹೆಸರುಬೇಳೆ ಪಾಯಸ ಕೂಡ ಒಂದು. ಹೀಗಾಗಿ ಎಲ್ಲರೂ ಕೂಡ ಈ ವಾರ ರಾಯರಿಗೆ ಹೆಸರುಬೇಳೆ ಪಾಯಸವನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಿ. ಕೆಲವರೆಲ್ಲ ಈ ರೆಸಿಪೀಸನ್ನು ತೋರಿಸಿ ಅಂತ ಹೇಳಿ ಕೇಳ್ತಿರ್ತೀರ. ದಯಮಾಡಿ ನನಗೆ ಸಮಯ ಇರೋದಿಲ್ಲ, ಎಲ್ಲವೂ ಸಹ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ನನಗೆ ಟೈಮ್ ಆದರೆ ಖಂಡಿತವಾಗಿ ಮಾಡಿ ತೋರಿಸ್ತೀನಿ. ಬಹಳ ಈಸಿಯಾಗಿ ಮಾಡ್ಕೋಬಹುದು. ಅಂತಂದರೆ ಸ್ವಲ್ಪ ಕುಕ್ಕರಲ್ಲಿ ಆದಷ್ಟು ಭಗವಂತನಿಗೆ ನಾವು ನೈವೇದ್ಯ ಮಾಡುವಾಗ ಕುಕ್ಕರನ್ನು ಬಳಸಬಾರ್ದು. ಸಮಯ ಇಲ್ದಲೇ ಇರೋವಂತಹವರು ಸ್ವಲ್ಪ ತುಪ್ಪ ಹಾಕಿ ಹೆಸರು ಬೇಳೆಯನ್ನು ಕುಕ್ಕರ್ನಲ್ಲಿ ಹುರ್ಕೊಂಡು, ಇಲ್ಲ ಸ್ವಲ್ಪ ಪಾತ್ರೆನಲ್ಲಿ ಒಂದು 5 ನಿಮಿಷ ಹುರ್ಕೊಂಡು 1 ಇಲ್ಲ 1-2 ವಿಷಲ್ ಓಡಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ, ಕೊಬ್ಬರಿ ತುರಿ, ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ಹಾಕಿದ್ರೂ ಸಾಕು. ಎಲ್ಲವನ್ನು ಏನು ರುಬ್ಕೊಂಡೇ ಮಾಡಬೇಕು ಅಂತೇನು ಇಲ್ಲ ನೀವು ಯಾವ ಪದ್ಧತಿನಲ್ಲಿ ಮನೆಯಲ್ಲಿ ಮಾಡಿ ಅನುಕೂಲ ಇರುತ್ತೆ ಆ ರೀತಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ನಾನು ಯಾವುದಾದ್ರೂ ಒಂದು ನಕ್ಷತ್ರದ ಶುಭಯೋಗ ಇದೆ ಅಂತ ಹೇಳಿದಾಗ ದಯಮಾಡಿ ಕ್ಯಾಲೆಂಡರ್ಗಳನ್ನು ನೋಡಿ ಬಂದು ನನಗೆ ಕಮೆಂಟನ್ನು ಮಾಡಬೇಡಿ. ಏಕೆಂದರೆ ಕ್ಯಾಲೆಂಡರ್ಗಳಲ್ಲಿ ಎಲ್ಲವೂ ಸಹ ಸ್ಪಷ್ಟವಾಗಿ ನಮೂದಿಸಿರೋದಿಲ್ಲ. ಅಷ್ಟಾಂಗ ಪಂಚಾಂಗ ಶ್ರವಣ ಅಂತ ಹೇಳಿ, ಅಂದರೆ ಪಂಚಾಂಗಗಳಲ್ಲೇ ಬಹಳ ಕರಾರುವಕ್ಕಾಗಿ ಲೆಕ್ಕಾಚಾರ ಹಾಕುವಂತಹದ್ದು ಅಷ್ಟಾಂಗ ಪಂಚಾಂಗ ಶ್ರವಣ. ಅದರ ಪ್ರಕಾರನೇ ನಾನು ನಿಮಗೆ ಹೇಳುವಂತಹದ್ದು. ಈ ವಾರ ಅನುರಾಧ ನಕ್ಷತ್ರದ ಶುಭಯೋಗ ಗುರುವಾರ ಬೆಳಗ್ಗಿನ ಜಾವ ಇದೆ. ಪೂಜೆ ಅಂತ ಹೇಳಿ ಬಂದಾಗ ನಾನು ಪ್ರತಿ ವಿಡಿಯೋನಲ್ಲೂ ನಿಮಗೆ ಹೇಳಿಕೊಟ್ಟಿದ್ದೀನಿ. ರಾಯರ ಪೂಜೆ ಅಂತಂದರೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ. ಫಸ್ಟ್ ದೇವ್ರ ಮನೆ ಹೂವೆಲ್ಲ ತೆಗೆದು ಕ್ಲೀನಾಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರಾಯರ ಫೋಟೋ ಒರೆಸುವಂತಹ ಜಾಗವನ್ನು ಶುಭ್ರವಾಗಿ ಒರೆಸ್ಕೋಬೇಕು. ಮೊದಲು ಒಂದು ತೇವದ ಬಟ್ಟೆನಲ್ಲಿ, ಆಮೇಲೆ ಒಂದು ವಸ್ತ್ರವನ್ನು ಮಣೆಯನ್ನು ಹಾಕಿ ರಾಯರ ಫೋಟೋ ಅಥವಾ ವಿಗ್ರಹ ಇಟ್ಟು ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ. ರಾಯರಿಗೆ ಶುದ್ಧವಾದಂತಹ ಈ ವಾರ ವಿಶೇಷವಾಗಿ ಎಲ್ಲರೂ ಕೂಡ ಗೋಪಿ ಚಂದನವನ್ನೇ ರಾಯರಿಗೆ ಹಚ್ಚಿ. ಗೋಪಿ ಚಂದನವನ್ನು ನೀವು ಹಚ್ಚುವಂತಹ ಸಂದರ್ಭದಲ್ಲಿ ಮೊದಲೆರಡು ಬೆರಳುಗಳನ್ನು ಬಳಸಿ ಹಚ್ಚಬೇಡಿ. ಅಂದರೆ ಈಗ ಹೆಬ್ಬೆಟ್ಟಾಗುತ್ತೆ, ಅದಾದಮೇಲೆ ಮೊದಲನೇದು 2ನೇ ಬೆರಳನ್ನು ಬಳಸಿ ಹಚ್ಚಬಾರ್ದು.
ನಿಮ್ಮ ಮೂರನೇ ಬೆರಳು ಅಂದರೆ ಉಂಗುರದ ಬೆರಳನ್ನು ಬಳಸಿ ಹಚ್ಚುವಂತಹದ್ದು. ಹೆಬ್ಬೆಟ್ಟನ್ನು ಬಿಟ್ಟು ನಿಮ್ಮದು ಮೂರನೇ ಬೆರಳು ಬರುತ್ತಲ್ವ, ಆ ಬೆರಳಿನಲ್ಲಿ ರಾಯರಿಗೆ ಏನು ಮಾಡಬೇಕು, ಗೋಪಿ ಚಂದನವನ್ನು ದ್ವಾದಶ ನಾಮ ಧರಿಸ್ತಾರೆ ರಾಯರು ಅಂತ ಹೇಳಿ ಹೇಳ್ತಾರೆ. ದ್ವಾದಶ ನಾಮ ಅಂತಂದರೆ ರಾಯರಿಗೆ ಹಣೆಗೆ, ಕಣ್ಣುಗಳ ಅಕ್ಕಪಕ್ಕ, ಅವರ ವಕ್ಷಸ್ಥಲ, 2 ತೋಳು 6 ಆಗುತ್ತೆ ಬೊಟ್ಟು ನೀವು ಇಡುವಂತಹದ್ದು. ಅದನ್ನು ದ್ವಿಗುಣ ಮಾಡ್ಕೋಬೇಕು, ಅಂದರೆ 2ರಷ್ಟು ಮಾಡಿಕೊಂಡಾಗ ಅದು ಏನಾಗುತ್ತೆ, ದ್ವಾದಶ ನಾಮ ಅಂತ ಹೇಳಿ ಆಗುತ್ತೆ. ಇಷ್ಟನ್ನು ಮಾತ್ರ ಹಚ್ಚಬೇಕು. ರಾಯರಿಗೆ ಪಾದಕ್ಕೆ ಹಚ್ಚೋದು, ನಿಮಗೆ ಮನಸ್ಸಿಗೆ ಬಂದಷ್ಟು ಬೊಟ್ಟೆಗಳನ್ನೆಲ್ಲ ರಾಯರ ಫೋಟೋ ತುಂಬುವಂತಹದ್ದು, ರಾಯರ ಫೋಟೋನಲ್ಲಿ ಇರುವಂತಹ ಶ್ರೀಕೃಷ್ಣನಿಗೆ ಅಥವಾ ಬೇರೆ ದೇವರುಗಳು ಈ ನರಸಿಂಹಸ್ವಾಮಿ ಇರುತ್ತೆ ಅವೆಲ್ಲದಕ್ಕೂ ಅರಿಶಿನ ಕುಂಕುಮವನ್ನು ರಾಯರ ಫೋಟೋನಲ್ಲಿ ಇರುವಂತಹ ಮೂರ್ತಿಗಳಿಗೆ ಹಚ್ಚಲಿಕ್ಕೆ ಹೋಗಬೇಡಿ. ಬೇರೆ ಫೋಟೋಗಳಲ್ಲಿ ಹಚ್ಚಬಹುದು, ಕನ್ಫ್ಯೂಷನ್ ಆಗಬೇಡಿ. ರಾಯರ ಫೋಟೋನಲ್ಲಿ ಇರುವಂತಹ ಬೇರೆ ದೇವರುಗಳಿಗೂ ಕೂಡ ನಾವು ಕುಂಕುಮವನ್ನು ಹಚ್ಚಲಿಕ್ಕೆ ಬರೋದಿಲ್ಲ. ಬೇರೆ ಫೋಟೋ ಅಂದರೆ ಸಪ್ರೇಟಾಗಿರುವಂತಹದ್ದಕ್ಕೆ ಹಚ್ಚಬಹುದು. ಇನ್ನು ನೀವು ಯಾವ ಬೆರಳಿನಿಂದ ರಾಯರಿಗೆ ಗೋಪಿ ಚಂದನವನ್ನು ಹಚ್ತಿರಲ್ವ, ಆ ಕೈಯನ್ನು ಒರೆಸ್ಕೋಬಾರ್ದು. ರಾಯರಿಗೆ ಗೋಪಿ ಚಂದನವನ್ನು ಹಚ್ಚಿದ ತಕ್ಷಣ ಲಾಸ್ಟಿಗೆ ನೀವೇನು ಮಾಡಬೇಕು, ಅದೇ ಬೆರಳಿನಲ್ಲಿ ನಿಮ್ಮ ಹಣೆಗೆ ಗೋಪಿ ಚಂದನವನ್ನು ಹಚ್ಕೋಬೇಕು. ನೀವು ಈ ರೀತಿ ಹಚ್ಕೊಳ್ಳೋದ್ರಿಂದ ಪ್ರತಿನಿತ್ಯ ಆಗಲಿ ಅಥವಾ ಪ್ರತಿ ಗುರುವಾರ ಆಗಲಿ ನಿಮ್ಮಲ್ಲಿ ಏನೇ ಅನಾರೋಗ್ಯದ ಸಮಸ್ಯೆಗಳಿದ್ದರೂ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ರಾಯರಿಗೆ ಗೋಪಿ ಚಂದನ ಹಚ್ಚಿದ ತಕ್ಷಣ ತುಳಸಿಯನ್ನು ಏರಿಸಿ ದುಂಡುಮಲ್ಗೆ, ಕನಕಾಂಬ್ರ, ಸೇವಂತಿಗೆ ಹೂಗಳನ್ನು ಬಳಸಿ ಅಲಂಕಾರವನ್ನು ಮಾಡಿಕೊಳ್ಳಿ. ಅತಿಯಾದಂತಹ ಅಲಂಕಾರವನ್ನು ರಾಯರಿಗೆ ಮಾಡಬೇಡಿ. ಇದು ಖಂಡಿತ ಶ್ರೇಷ್ಠ ಅಲ್ಲ ಅಥವಾ ಶ್ರೇಯಸ್ಸು ಅಲ್ಲ. ನಾವು ಯಾವುದೇ ಮಾಡಿದ್ರೂ ಅದಕ್ಕೆ ಒಂದು ಅರ್ಥ ಇರಬೇಕು. ಗುರುವಾರ ಅಂತಂದ ತಕ್ಷಣ ಪ್ರತಿನಿತ್ಯ ಏನು ಹಾಕ್ತೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಹಾಕಿದ್ರೆ ಸಾಕು. ರಾಯರ ಮುಖನೇ ಕಾಣದಂತಹ ರೀತಿಯಲ್ಲಿ ಅತಿಯಾದಂತಹ ಹೂಗಳನ್ನು ಮನೆಯಲ್ಲಿ ನಾವು ಏರುವಂತಹದ್ದು ಅಷ್ಟು ಶ್ರೇಷ್ಠ ಅಲ್ಲ. ರಾಯರು ಯತಿಗಳು, ಅವರು ಅಲಂಕಾರ ಪ್ರಿಯರಲ್ಲ, ಭಕ್ತಿ ಪ್ರಿಯರು ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಇನ್ನು ರಾಯರಿಗೆ ಈ ಗುರುವಾರ ನೀವೇನು 2 ದೀಪ ಮಾಮೂಲಿಯಾಗಿ ಹಚ್ಚುತ್ತೀರಾ, ಆ 2 ದೀಪಗಳು ಜೊತೆಯಲ್ಲಿ ನೀವು 5 ಮಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. 2 ದೀಪ ಜೊತೆಯಲ್ಲಿ 5 ಮಣ್ಣಿನ ದೀಪಾರಾಧನೆ. ಮೊದಲು ತುಳಸಿ ಪೂಜೆ ಮಾಡಿ, ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ, ದೇವರ ಮನೆಯಲ್ಲಿ ದೀಪ ಹಚ್ಚಿ, ರಾಯರ ಪೂಜೆಗೆ ಮುಂಚೆ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಶ್ರೀಮನ್ನಾರಾಯಣನ ಪೂಜೆ ಮಾಡುವಂತಹದ್ದನ್ನು ಆ ರೀತಿ ಅಣಿ ಮಾಡಿಕೊಂಡು ಅವರ ಫೋಟೋ ಅಥವಾ ವಿಗ್ರಹದ ಮುಂದೆ ಮೊದಲು 1 ಮಣ್ಣಿನ ದೀಪವನ್ನು ತುಪ್ಪದಲ್ಲೇ ಹಚ್ಕೊಳ್ಳಿ. ಇದಾದ ಮೇಲೆ ರಾಯರ ಮುಂದೆ ಇರುವಂತಹ 2 ದೀಪವನ್ನು ಹಚ್ಕೊಂಡು ಊದ್ಗಡ್ಡಿಯಿಂದನೋ ಅಥವಾ ಸಾಂಬ್ರಾಣಿಯಿಂದನೋ ಧೂಪವನ್ನು ಎಲ್ಲ ದೇವರ ಫೋಟೋಗಳಿಗೂ ಕೂಡ ತೋರಿಸುವಂತಹದ್ದನ್ನು ಮಾಡಿ. ಇದಾದಮೇಲೆ 5 ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದು. ಈಗೆಲ್ರಿಗೂ ನಿಮಗೆ ನನ್ನ ವಿಡಿಯೋಸನ್ನು ರೆಗ್ಯುಲರ್ ಆಗಿ ನೋಡೋ ಅಂಥವ್ರಿಗೆ ಗೊತ್ತೇ ಇದೆ, ನಾನು ಮತ್ತೆ ಹೇಳೋದಿಲ್ಲ. ಈ 5 ಮಣ್ಣಿನ ದೀಪಾರಾಧನೆ ಮಾಡುವಾಗ ಹೂಬತ್ತಿಗಳನ್ನು ಹಾಕಿ, ತುಪ್ಪವನ್ನು ಹಾಕಿ, ದಯಮಾಡಿ ಈ ಮಣ್ಣಿನ ದೀಪಗಳನ್ನು ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ. ನೀವು ಈ ದೀಪಗಳನ್ನು ಹಚ್ಚಿದ್ರೂ ಕೂಡ ಫಲ ಇರೋದಿಲ್ಲ. ಮತ್ತು ಯಾವುದರಲ್ಲಿ ಹಚ್ಚಬೇಕು, ತುಳಸಿ ಅಗ್ಗಿಸ್ಟಿಕೆಯಿಂದ ಇಲ್ಲ ಊದ್ಗಡ್ಡಿಯಿಂದ ಇಲ್ಲ 2 ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸ್ಕೊಂಡು ಆ ಬತ್ತಿಗಳನ್ನು ಮೊದಲು ನೀವು ಮಂಗಳಾರತಿ ಮಾಡ್ತಿರಲ್ವ ಅದರಲ್ಲಿ ಇಟ್ಟು ಹಚ್ಕೊಳ್ಳಿ. ಆ ಬತ್ತಿಗಳಿಂದ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ. ರಾಯರ ಮುಂದೆ ಹಚ್ಚುವಂತಹ 5 ಮಣ್ಣಿನ ದೀಪಗಳು ನಿಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಕಳೆಯುತ್ತೆ. ಈ 5 ಮಣ್ಣಿನ ದೀಪಾರಾಧನೆಯನ್ನು ಮಾಡಿದ ನಂತರ ನೀವು ಏನು ಮಾಡಬೇಕು, ಇನ್ನು ರಾಯರಿಗೆ ಸ್ತೋತ್ರ ಸೇವೆಗಳನ್ನು ಮಾಡುವಂತಹದ್ದನ್ನು ಮಾಡಿ. ಮೊದಲಿಗೆ ವಿಷ್ಣು ಸಹಸ್ರನಾಮದ ಒಂದು 20 ಶ್ಲೋಕಗಳನ್ನಾದರೂ ಹೇಳ್ಕೋಬೇಕು. ರಾಯರ ಅಷ್ಟೋತ್ತರ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ, ವಿಶೇಷವಾಗಿ ರಾಯರ ಗಾಯತ್ರಿ ಮಂತ್ರವನ್ನು ತಪ್ಪದೆ ಒಂದು 21 ಬಾರಿ ಅಥವಾ ಒಂದು 48 ಬಾರಿ ಹೇಳ್ಕೊಳ್ಳಿ. ಏನು ಮನೆಯಲ್ಲಿ ಹಣ್ಣುಗಳು ನಿಮಗೆ ಸಿಗುತ್ತೆ ಆ ಹಣ್ಣುಗಳನ್ನು ರಾಯರಿಗೆ ನೈವೇದ್ಯ ಇಟ್ಟು ತಪ್ಪದೆ ಈ ವಾರ ಹೆಸರುಬೇಳೆ ಪಾಯಸವನ್ನೇ ಇಡಿ. ಬಹಳ ಬೇಗ ಅನುಗ್ರಹ ಆಗುತ್ತೆ. ಅನುರಾಧ ನಕ್ಷತ್ರ ಬಂದಿದೆ, ಹೀಗಾಗಿ ಹೆಸರುಬೇಳೆ ಪಾಯಸವನ್ನೇ ಇಡುವಂತಹದ್ದನ್ನು ಮಾಡಿ. ಇಷ್ಟನ್ನು ನೀವು ನೈವೇದ್ಯವಾಗಿ ಇಟ್ಟು ಪಂಚಾರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಕೊನೆಯಲ್ಲಿ ರಾಯರಿಗೆ ಒಂದು ನಮಸ್ಕಾರವನ್ನು ಸಮರ್ಪಣೆ ಮಾಡಿ 3 ಪ್ರದಕ್ಷಿಣೆಯನ್ನು ಹಾಕಿ ಬಲಗೈಯಲ್ಲಿ ಒಂದು ಹೂ ಹಿಡ್ಕೊಂಡು ಆ ಹೂವನ್ನು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ರಾಯರಿಗೆ ನಮಸ್ಕಾರವನ್ನು ಮಾಡಿ
ಪೂಜೆಯನ್ನು ಮಾಡುವಾಗ ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ರಾಯರ ಫೋಟೋ ಬಲಭಾಗಕ್ಕೆ ಒಂದು ಪಂಚಪಾತ್ರೆ ಅಥವಾ ಒಂದು ಹೊಸ ಗ್ಲಾಸ್ ಎಂಜಲು ಪಾತ್ರೆ ಬಳಸಬಾರ್ದು. ಅದರಲ್ಲಿ ನೀರನ್ನು ಹಾಕಿಬಿಟ್ಟು ಒಂದು ಎಲೆ ತುಳಸಿಯನ್ನು ಹಾಕಿಬಿಟ್ಟು ತಪ್ಪದೆ ನೀವು ಪೂಜೆ ಶುರು ಮಾಡೋದಕ್ಕೆ ಮುಂಚೆ ರಾಯರ ಫೋಟೋ ಬಲಭಾಗದಲ್ಲಿ ಆ ನೀರನ್ನು ಇಡಬೇಕು. ಇದನ್ನೇನು ಮಾಡಬೇಕು ಅಂತಂದರೆ ಸಂಜೆ ಒಂದು 7 ಗಂಟೆ ನಂತರ ನೀವು ತುಳಸಿ ಗಿಡಕ್ಕೆ ಹಾಕಿಬಿಡಿ. ಇದಿಷ್ಟು ಈ ಗುರುವಾರದ ಪೂಜೆ. ತಪ್ಪದೆ ಮಾಡಿಕೊಂಡು ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ.